ಆನ್ ದಿ ವೇ ಇದ್ದೀವಿ. ಒಂದು ಇಲ್ಲಿ ಜೋಳ ಕೀಳ್ತಾ ಇದ್ದಾರೆ ನನ್ನ ಗಂಡ. ಶೋಕೊಂಡು ಸಮತ್ ಫುಲ್ ಒಳಗೆ ಹೋದಾಗ ಆಗ್ತಿದೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್. ಗೈಸ್, ಇವತ್ತು ನಾನು ನನ್ನ ಅಣ್ಣ ಹಾಗೆ ನನ್ನ ಅತ್ತಿಗೆ ಹಾಗೆ ಸಮರ್ಥ್ ಜೊತೆ ಮುಕ್ತಿನಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿಂದ ಐಕಿಯಾಗೆ ಕೂಡ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಇವತ್ತು ನೈಟ್ ನನ್ನ ಅಣ್ಣ ಅತ್ತಿಗೆ ಊರಿಗೆ ಕೂಡ ಹೊರಡಿದ್ದಾರೆ. ಸೊ ಆ ವ್ಲಾಗನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ಎಲ್ಲರೂ ನನ್ನ ಬ್ಲಾಗನ್ನು ಪೂರ್ತಿಯಾಗಿ ನೋಡಿ. ಬನ್ನಿ ಹಾಗಾದರೆ ಬ್ಲಾಗನ್ನು ಸ್ಟಾರ್ಟ್ ಮಾಡುವ. ಇವಾಗ ನಾವು ಮುಕ್ತಿನಾಗಕ್ಕೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಇದ್ದೀವಿ. ನೋಡ್ಬೋದು ನಮ್ಮ ಜೊತೆ ಎಲ್ಲರೂ ಇದ್ದಾರೆ. ಇವತ್ತು ಅಮ್ಮ ಒಬ್ರು ಮಿಸ್, ಅವರಿಗೆ ಹುಷಾರಿಲ್ಲ ಅಂತ ಅದಕ್ಕೆ ಬರ್ತಾ ಇಲ್ಲ. ಮುಲ್ ಒಕ್ಕಲ ಎಂಬಣ್ಣಿಂದ ಹೋದ್ರೆ ಕಾಂಡದ ಪೊರ್ತು ಬರೋಡು ಎಂಚ ಸೀನರಿ ಪುರ ತುಯ್ಯರ ಶೋಕು ಅವು ಮಿತ್ತದ ಉಂಡದ ಅವು ನೈಸ್ ರೋಡ್ ಪೇ ವರ್ಷ ನಾವು ಬೆಳಗಿನ ಜಾವ ಬೇಗನೆ ಹೊರಡಬೇಕು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಕೊನೆಗೂ ನಾವು ಮುಕ್ತಿನಾಗ ಟೆಂಪಲ್ ರೀಚ್ ಆದ್ವಿ. ಬರಬೇಕಾದ್ರಲ್ಲಿ ರೀಚ್ ಆಗಬೇಕಾದ್ರೇ 11 o'clock ಆಗಿತ್ತು ಮಾರ್ನಿಂಗ್. ಓಂ ಶ್ರೀ ಮುಕ್ತಿನಾರಾಯಣ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇದು ಜೋಳ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಜೋಳ ಎಲ್ಲ ಎಳತ್ತು. ಆದ್ನೇ ಹಾಡಕ್ಕೇಂದಿದೆ ಪುಯ್ನಿ ಮೂಲ ಉಪರದ ಅಲ್ಲಜ್ಜಿ ನಮ್ಮಲ ಕತ್ತು ಮುಲ್ಪ. ಎಳೆ ಜೋಳದ್ದು ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಹೌದಾ ಜೋಳದ್ದು ಜನ ಫ್ರೆಂಡ್ಸ್, ಯಾರ್ದೋ ತೋಟಕ್ಕೆ ಬಂದು ಇಲ್ಲಿ ಜೋಳ ಕೀಳ್ತಾ ಇದ್ದಾರೆ ನನ್ನ ಗಂಡ. ಇಲ್ಲಿ ನೋಡಿ, ಯಾರ್ದೋ ಅಲ್ಲ, ಅವ್ರ ಪರ್ಮಿಷನ್ ಕೇಳಿನೇ ನಾವು ಇಲ್ಲಿ ಜೋಳ ಕೀಳ್ತಾ ಇದ್ದೀವಿ.
ಇದೆಂತ ಕಿಚನ್? ಒಂದು ಪೂರ ಹ್ಯಾಂಗದಲ್ಲ ಪೆಂಚ ಮಂತದ್ದು ಒಂದು ಸಿಂಕ್ ನೆಟೆದು ಕುಂಟು ಪೂರ ವಾಷಿಂಗ್ ಮಿಷಿನ್ ಮೂಲ್ ದಿವಲಿ ಅಂದು ಪೂರ ನೆಟೆ ನಾನು ಕೊಡಿ ಬಂದು ಏತ್ ನೆಕ್ಕ 10,000 ಸ್ವಲ್ಪ 10,000 ಇಂದು ಲೆಡ್ ಉಂಡು ನೆಕ್ಕೇತು ಇಂದು ಪೂರ ದಾಲ ಪುಜ್ಜಿ ಏತು ಸಮಯ ಪೋಂಡಲ್ಲ ಪ್ಲಾಸ್ಟಿಕ್ ಅದು ಅಂದ ಸೋಗಾತಂಡ ಸಮರ್ಥ ಈ ಫುಲ್ಲು ಬೇ ಚಾಬರ್ ರೆಡ್ಡಿ ಉಂಡ ಚಾಬರಿಯನಾ ಹಿಂಗೆತ್ತಿ ಗೈಸ್ ಏನು ಗೊತ್ತಾ, ಈ ಐಕಿಯಾಗ ಬಂದರೆ ನಮಗೆ ಈ ಬೆಡ್ರೂಮ್ ಆಗಲಿ ಕಿಚನ್ ಸೆಟ್ ಆಗಲಿ ಒಂದು ಫುಲ್ಲಿ ಒಂದು ಹೋಮನ್ನು ಯಾವ ಥರ ಡೆಕೋರ್ ಮಾಡ್ಬೋದು, ಯಾವ ಥರ ಸೆಟಪ್ ಮಾಡ್ಬೋದು ಎಲ್ಲ ಇಲ್ಲಿ ಪ್ಲ್ಯಾನಿಂಗ್ ಸಿಗ್ತದೆ. ನೀವು ಪ್ರತಿಯೊಂದು ಕಡೆ ನೋಡ್ಬೋದು. ನೋಡಿ ಇದು ಇಲ್ಲಿ ನೋಡಿ, ಇದು ಒಂದು ಹಾಲ್ ಇದೆ. ಇಲ್ಲಿ ನೋಡಿ, ಇದು ನೋಡಿ ಈ ಥರ ಸೆಟಪ್ ಮಾಡಿ ಕುತ್ಕೋಬಹುದು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕಿಚನ್ ಆಗಲಿ ಎಲ್ಲನೂ ಪ್ರತಿಯೊಂದು ಎಷ್ಟು ಚೆಂದ ಡೆಕೋರೇಟ್ ಮಾಡಿದ್ದಾರೆ. ಮಕ್ಕಳಿಗೂ ಅಷ್ಟೇ ಇದು ಓನ್ಲಿ ಫಾರ್ ಕಿಡ್ಸ್, ಮಕ್ಕಳಿಗೆ ಮಾತ್ರ. ಮಕ್ಕಳ ರೂಮನ್ನು ಯಾವ ಥರ ನಿಮಗೆ ಸೆಟಪ್ ಮಾಡಿ ಇಡ್ಬೋದು ಅಂತೇಳಿ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕೂಡ. ಈ ಚೇರ್ ತುಲೆಗೆ ಎತ್ತು ಶೋಕೊಂಡು ಸಮರ್ಥ ಕುಲ್ಲುಕು
ಪಿಂಕಿಗೆ ನೋಡಿ 9500. ಒಂದೊಂದು ಐಟಮ್ಸ್ಗೆ ಒಂದೊಂದು ರೇಟ್, ಅದರಲ್ಲೇ ಟ್ಯಾಗ್ ಮಾಡಿರ್ತಾರೆ. ಇಲ್ಲೆಲ್ಲ ಕಟ್ ಮಾಡಿ ಏನು, ಇಲ್ಲೆಲ್ಲ ಕಟ್ ಮಾಡಿ ಏನು, ಕಟ್ ಮಾಡಿ ಇದಕ್ಕೆ ತಳ್ಳೋದಾ? ಡೋರ್ ಇದು ಮೆಟೀರಿಯಲ್ ಒಂದೊಂದು ವೆರೈಟಿ ಇದೆ ಇಲ್ಲಿ ನೋಡಿ. ಕಿಚನ್ ಇದು, ಡೋರ್ ಇದು ಎಲ್ಲ ಯಾವ ವೆರೈಟಿಯಲ್ಲಿ ಬೇಕು ಆ ವೆರೈಟಿಯಲ್ಲಿ ಇದೆ ನೋಡಿ. ಚೇರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಪ್ರೈಸ್ ಬಂದುಬಿಟ್ಟು 7950 rupees. ಇದು ನೋಡುವಾಗ ಬಾರ್ ಅನ್ನಿಸ್ಬೋದು, ಬಟ್ ಇದು ಲೈಟ್ ವೇಟ್ ಇದೆ, ತುಂಬ ಲೈಟ್ ವೇಟ್. ಇದು ಯಾವ ಥರ? ಹಾಂ ಗೋಡೆಗೆ ಐಟಮ್ ಇಡ್ಬೋದು, ಎಲ್ಲ ನೇತಾಕ್ಬೋದು. ಬೇಡಂದ್ರೆ ಹಿಂಗಿಟ್ಟು ಹಿಂಗೆಲ್ಲ ಹೌದಾ? ಇದೊಂದು ಲೈಟ್ ನೋಡಿ, ಚೆನ್ನಾಗಿದೆ ಅಲ್ಲ? ಆ್ಯಕ್ಚುಲಿ ಇದೆಲ್ಲ ಇದು ಪೇಪರ್. ಇದು ಈ ಪೇಪರನ್ನು ನೋಡಿ, ಈ ಲೈಟ್ ಒಂದು ಒಳಗಡೆ ಇಟ್ಟು ಈ ಪೇಪರನ್ನು ಈ ಥರ ಡಿಸೈನಿಂಗ್ ಮಾಡಿ ಹಾಕಿದ್ದಾರೆ. ಏನು ಕ್ರಿಯೇಟಿವ್ನೆಸ್ ಇದೆಲ್ಲ. ಪೇಪರನ್ನು ಈ ಥರ ಮಾಡಿ ಒಂಥರ ಲೋಟಸ್ ಟೈಪ್ ಇಲ್ವಾ ಇದು? ಅದು ಅಡ್ಜಸ್ಟೇಬಲ್ಲಾ?
ಇದೆಲ್ಲ ಬೆಡ್ ಸೆಕ್ಷನ್ಸ್ ಅಲ್ಲ, ಕಾಟ್ ಬೆಡ್. ಇದು ಪ್ರೈಸ್ ನೋಡಿ, ಅಂದರೆ ಇದು 15% ಆಫ್ ಇದೆ. ಯಾವುದಂತ ನೋಡಿ ಇಲ್ಲಿ 15% ಆಫ್ ಆಗಿ 48,990 ಫಾರ್ ಇದು ಕಾಟಿಗೆ. ಆಮೇಲೆ ಇದೆಲ್ಲ ಈ ಬೆಡ್ಡಿಗೆ 29,742, ಅಂದರೆ ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 34,990. ಇವ್ರದ್ದು ಡಿಸ್ಕೌಂಟ್ ಆಗಿ 29,742. ಬೆಡ್ಡು ಕೂಡ ಹಾಗೆ ತುಂಬಾ ಸ್ಮೂತ್ ಇದೆ ಅಲ್ವಾ? ಹೇಗಿದೆ ಸಮರ್ಥ ಬೆಡ್? ಎಡಂಡ ಸ್ಮೂತ್ ನೋಡಿ, ಹೆಂಗೆ ಬೌನ್ಸ್ ಆಗುತ್ತೆ ನೋಡಿ, ಬೌನ್ಸು ಆಗುತ್ತಲ್ಲ. ಇದು ಇವಾಗ ನೋಡ್ತಾ ಇರೋದು ಸಿಂಗಲ್ ಕಾಟ್. ಇದನ್ನೇ ಈ ಥರ ನೋಡಿದರೆ ಡಬಲ್ ಕಾಟ್, ಅಂದರೆ ಇದು ಡಬಲ್ ಕಾಟ್ ಕೂಡ ಮಾಡ್ಬೋದು, ಸಿಂಗಲ್ ಕಾಟ್ ಕೂಡ ಮಾಡ್ಬೋದು. ಮನೆಗೆ ಯಾರಾದರೂ ನೆಂಟರು ಹೆಚ್ಚಾಗಿ ಬಂದರೆ ನೋಡಿ, ಇಲ್ಲಿ ಡಬಲ್ ಕಾಟ್ ವಿತ್ ಸ್ಟೋರೇಜ್ ಕೂಡ ಆಗಿದೆ, ತುಂಬ ಸ್ಪೇಸ್ ಕೂಡ ಇದೆ ಕೂಡ ಹಾಗೇನೆ. ಇದು ನಿಮಗೆ ಹೇಳಿದ್ರೆ ಡಬಲ್. ನೋಡಿ, ಮೇಲೆ ಮಲಗೋದು, ಕೆಳಗಡೆ ಇಲ್ಲಿ ಓದೋದು. How much for this? Dressing room. 10,000. Ready outlet ಮಾಡಿ. ಇದೆಲ್ಲ ನಿನ್ನೆ ಚಿನ್ನ ಎಲ್ಲ ಇದೆ ನೋಡು, ತೋರಿಸ. ಗೋಲ್ಡ್ ಎಲ್ಲ ಇದೆ. 19,990. $15% ಆಫ್ ಇದೆ. ಇದು ಎಲ್ಲಿವರೆಗೆ? 20th ಏಪ್ರಿಲಿಂದ 1st ಜೂನ್ 2025. ಅಂದರೆ ನಿಮಗೆ 78,950 ಪ್ರೈಸ್ ಆ್ಯಕ್ಚುಲ್ ಇದ್ರದ್ದು. ಇದು ಇವಾಗ 15% ಆಫ್ ಆಗಿ 11,000 ನಿಮಗೆ ಸೇವ್ ಆಗಿ 67,318 ರುಪೀಸ್ಗೆ ಸಿಗ್ತದೆ. ಈ ಫುಲ್ಲು ದೊಡ್ಡ ವಾರ್ಡ್ರೋಬ್ ನೋಡಿ, ಓಪನ್ ಮಾಡು ಸಮರ್ಥ. ಇದೆಲ್ಲ ಸೆನ್ಸರ್. ಇದು ನಾವು ಓಪನ್ ಮಾಡಿದಾಗ ತನ್ನಷ್ಟಕ್ಕೆ ಲೈಟ್ ಆಗುತ್ತೆ. ಕ್ಲೋಸ್ ಮಾಡಂತೆ ಸಮರ್ಥ. ಇದು ನೋಡಿ, ಇವಾಗ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿದಾಗ ಇದೀಗ ಆಫ್ ಆಯಿತು. ಈಗ ಓಪನ್ ಮಾಡುವಾಗ ಇದೀಗ ಲೈಟ್ ಆಗುತ್ತೆ. ಹಾಯ್ ಸಮರ್ಥ, ನಾನು ಮಲ್ಪುನ್ ಈ ಮೂಲು ಅಂದ ಈ ಮೂಲ ಓದುನ ಏಪಲ ಅಂದಾದಿತ್ತ ಬುಕ್ ಬುರ ಅಂದ ಇಂದು ಬುರ ಪ್ಲಾನಿಂಗ್ಸ ನಿನ್ನ ಓ ಪುರ ಎಲ್ಲ ಪ್ಲಾನ್ ಉಂಡು. ಅವಿನ ಪೂರ ನೆಟ್ ಸ್ಟಿಕ್ ಮಲ್ಪೋಣ, ನಿಕ್ಕತ್ತು ನೆಟ್ ಸ್ಟಿಕ್ ಮಲ್ಪೊಲಿ ಅದ ಒಂದು ವೇಸ್ಟೇಜ್ ಪೂರ ಕೆಲವಿತ್ತನ್ನ ಮುಂದಿಯರೆ ಬೊಕ್ಕ ಅವಾರ್ಡ್ ಇಂಚಿನ ಸರ್ಟಿಫಿಕೇಟ್ ನಿಕ್ಕ ದಿಕ್ಕಂಡ ಮೂಲು ಅಂಟಾಯರೆ ಅವು ಪೂರ
ಬಕಂದು ನಿಕ್ ಬೋರ್ ಅನ್ನಾಗ ಮೂಲ್ ಬತ್ತದು ಗೊಬ್ಬರ ಅಕ್ಕ ಹಾ ಬೊಕ್ಕ ದಾದನ ಒಂಜಿ ಮಿಸ್ ಮಲ್ತಾ ದಾದನ ಮಿಸ್ ಮಲ್ತಾ ಹೌದಾದಂಬೆ ಹೌದಾದ ತಿರೋಡು ನಿನ್ನ ಫೇವ್ರೆಟ್ ಬ್ಯಾಟ್ನೆ ಬುಡಿಯತ್ತ ಮಾರೇ ಐದಕ್ಕ ಬಚ್ಚಿನಾಗ ದಾದ ಅನ್ಕೊಳ್ಬೋದು ಅಂದ ಡಾಲ್ಫಿನ್ ಇದೇನಿದೆ ಸಾಕ್ಸ್ ಇಡ್ಲಿಕ್ಕಾ ವಾ ಎಷ್ಟದು 5,000ನಾ ಏನು ಎಷ್ಟದು ಎಷ್ಟು 800 ಇದೆಂತ ಚಾರ್ಜರಾ ವಾಷಿಂಗ್ ಮಿಷಿನ್ ಇದು 300 ಯಾವುದು ಇದು ನೋಡಿ, ಇದು ಏನಿಲ್ಲ, ಒಂದು ಪೇಪರಲ್ಲಿ ಮಾಡಿದ್ದಲ್ಲ. ಇದಕ್ಕೆ ಎಷ್ಟು? 1790 rupees. ಒಳಗಡೆ ಒಳಗಡೆ ಸಣ್ಣದೊಂದು ಲೈಟ್ ಇರೋದು.
ಅದು ಗೋಡೆಗೆ ಅಂಟುತ್ತದಾ? 10 ಪೀಸ್ ಬರುತ್ತೆ. ಎಷ್ಟು ಅದು 10 ಪೀಸಿಗೆ? 1600. ಅಟ್ ಉಪ್ಪುಂದಾದ ಬನ್ನೆ ತಾರ ಇದಂದು ಪೂರ ವೇಸ್ಟೇಜ್ ಇಂಚ ಮಾತದೆ. So high I'm hypnotized. What's up is down, what's left is right. Chasing stars and holding you. I can't see the end, but we'll see it through. ಗೋಡನ್ ಫುಲ್ಲು ಐಕ್ಯದ ಗೋಡನ್ ನೋಡಿ ಎಷ್ಟು ದೊಡ್ಡದಿದೆ. Love the world, but keep the sky on your mind. ₹800. ಫ್ಲೆಕ್ಸಿಬಲ್ ಎಲ್ಲ. ಬಿಲ್ಲಿಂಗ್ ಕೌಂಟರ್ ನೋಡಿ ಎಷ್ಟು ದೊಡ್ಡದಾಗಿದೆ. ಫುಲ್ ಇದು ಮುಂದೆ ಎಲ್ಲ ಕಾಣೋದು ಇಲ್ಲಿ ಬಿಲ್ಲಿಂಗ್ ಕೌಂಟರ್. ನಮ್ಮನೆ ಪಾಡೋಲಿ ಬಿಲ್ಲು. ಆಗಿದೆ. Majestic Service Road. 4 ಗಂಟೆ ಆಯ್ತು. ಇವಾಗ ನೋಡಿದ್ರೆ ಒಂದು 6 ಗಂಟೆ ತರ ಇಲ್ವಾ ಇದು?
ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಐಕಿಯಾ ಐಕಿಯಾಗೆಲ್ಲ ಹೋಗಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರು. ಹಾಗೆ ನೈಟ್ 11:30ಗೆ ಅಣ್ಣನವ್ರಿಗೆ ಬಸ್ ಇತ್ತು ಊರಿಗೆ ಹೋಗಲಿಕ್ಕೆ. ನಾವು ಅವರು ರೆಸ್ಟ್ ಮಾಡಿ ಆದಮೇಲೆ ಎಲ್ಲ ಊಟ ಎಲ್ಲ ಮುಗಿಸಿ ನೈಟ್ ಅವರನ್ನು ಬಸ್ ಸ್ಟಾಪಿಗೆ ನಾವು ಡ್ರಾಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಹೋಗ್ತಾ ಇರಬೇಕಾದ್ರೆ ತುಂಬ ಜೋರು ಮಳೆ ಬರ್ತಾ ಇತ್ತು. ನೀರೆಲ್ಲ ಹೆಂಗೇರಿದೆ, ಹೊಳೆ ಥರ ಹೋಗ್ತಾ ಇದೆ. ಎಲ್ಲಾನೇ ಹೋಗಿ ನೆನಪಿದೆ ಮೊದಲ ನೋಟ. ಸಖತ್ ಬಾರಿಸ್ತಾ ಇದೆ ಮಳೆ. ಇವಾಗ ನನ್ನ ಅಣ್ಣನವರು ಕೂಡ ಊರಿಗೆ ಹೊರಡಿದ್ದಾರೆ ಈ ಮಳೆ ಟೈಮಲ್ಲಿ. ನೋಡಿ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಇದೆಂತ ಒಳಗೆ ಹೋದಾಗ ಆಗ್ತಿದೆ ಮಾರ್ಗಲ್ವಾ ಅಂತ. ಸಾಂತ್ವನ ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ, ನೀ ಅಮೃತಧಾರೆ ಕೂಟಿ ಜಾಲಹಳ್ಳಿ ಕ್ರಾಸ್, ನಾವು ಅಲ್ಲಿ ಇದ್ದೇವೆ. ಸಿಗ್ನಲ್ ಸಂಗಾತಿ ಅಮ್ಮನ ಮುಖ ನೋಡಿ ಅಂತೆ. ಇವರಿದ್ದಾರಲ್ಲ ನನ್ನ ಅಮ್ಮ, ಅವರು ಆವಾಗ ಬಂದಿಲ್ಲ, ಹೊಟ್ಟೆ ನೋವು ತಲೆನೋವು. ಈಗ ಏನಾಗಲ್ಲ. ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬ, ಅವಳು ಬಂದ ಹೆಜ್ಜೆಯ ಗುರುತು, ಹೆಜ್ಜೆಗೆಜ್ಜೆಯ ಸವಿಸತ್ತು. ಫಾರ್ ದಿ ಎಂಡ್ ಆಫ್ ದಿ ಡೇ ಅಣ್ಣನವರು ಊರಿಗೆ ಹೋಗೇ ಬಿಟ್ಟರು. ನೋಡಿ ಇಲ್ಲಿ ವೈಟ್ ಕಲರ್ ಬಸ್ ಇದೆಯಲ್ಲ, ಇದೇ ಅಣ್ಣನವರು ಹೋಗುವ ಬಸ್ಸು. ಸೊ ಸಮರ್ಥ ಕೂಡ ಇವನ್ನು 1 ಇಯರ್ ಬಿಟ್ಟು ನಮ್ಮ ಮನೆಗೆ ಬರೋದು. ತುಂಬ ಬೇಜಾರಾಗ್ತಿದೆ. ಅಣ್ಣನವರು ಊರಿಗೆ ಹೋದ ನಂತರ ತುಂಬ ಬೇಜಾರಾಯಿತು ಮನೆಗೆ ರಿಟರ್ನ್ ಬರುವಾಗ. ಸೊ ಏನು ಮಾಡೋಕ್ಕಾಗಲ್ಲ. ಓಕೆ ಗೈಸ್, ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ಲರೂ ಶೇರ್ ಮಾಡಿ. ನೆಕ್ಸ್ಟ್ ನಾನು ನಿಮಗೆ ಒಂದು ಒಳ್ಳೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್. ಬಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ, ನೆನಪೆಂದರೆ ಮಳೆ ಬೆಲ್ಲ ಛಾಯೆ, ನನ್ನೆದೆಯ ಬಾಂಧಳದಿಯೋ, ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. ಆಹಾ